ದಿಸ್ ಈಸ್ ಆಲ್ ನ್ಯೂ ಮೋಟೋ ವೋಲ್ಟ್ ಅಲ್ಲ, ಮೋಟೋ ವುಲ್ಫ್ ಅವ್ರದ್ದು. ನಾವೀಗ ಟಾಪ್ ಬಾಕ್ಸ್ ಹಾಕ್ಸಿದ್ವಿ, ಯಾಕಂದರೆ ನಮಗೆ ಮೊನ್ನೆ ಟಾಪ್ ಬಾಕ್ಸ್ ಹಾಕೋಕ್ಕೆ ಟೈಮ್ ಇರಲಿಲ್ಲ, ಪ್ಲಸ್ ದುಡ್ಡು ಇರಲಿಲ್ಲ. ಇವಾಗ ಗಾಡಿ ಚೇಂಜ್ ಮಾಡಿ ಅಡ್ವೆಂಚರ್ ಎಂಟ್ರಿ ಕೊಟ್ಟಿರೋದ್ರಿಂದ ಇದಕ್ಕೆ ಸ್ವಲ್ಪ ಸಪ್ರೇಟ್ ಐಟಮ್ಸ್ಗಳು ಬರ್ತವೆ. ಅಂದರೆ ಇವಾಗ ಇರೋದ್ರ ಬಜೆಟ್ ಸ್ವಲ್ಪ ಕಾಸ್ಟ್ಲಿ ಇದೆ, ಆಲ್ಮೋಸ್ಟ್ 40 ಸಮಥಿಂಗ್ ಇದೆ ಅಂತ. ಹಿಂಗಿದ್ರೆ ಓಕೆ, ಅದು ಆ ವೆಯ್ಟ್ಗಳೆಲ್ಲ ಇದಕ್ಕೆಲ್ಲ ಕಂಪೇರ್ ಮಾಡಿ ಸ್ವಲ್ಪ ವೆಯ್ಟ್ ಅನಿಸುತ್ತೆ. ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಟೈಮ್ ಎಷ್ಟಾಗ್ತಿದೆ? ಟೈಮ್ 5:30 ಅಂದರೆ 5:45 ಹತ್ರ ಆಗ್ತಾ ಇದೆ. ಇವಾಗ ನಾವು ನೆಕ್ಸ್ಟ್ ರೋಡರ್ಸ್ ಹತ್ರ ಹೋಗ್ತಾ ಇದ್ದೀವಿ, ನಮ್ಮ ನಿತಿನ್ ಭಾಯಿ ಅವ್ರ ಅಂಗಡಿಗೆ. ಏನಕ್ಕೆ ಅಂದರೆ ಇವಾಗ ನಾವು ಸ್ವಲ್ಪ ಶಾಪಿಂಗ್ ಮಾಡೋದಿದೆ. ಅಪ್ಪ ಒಳ್ಳೆ ಟ್ರಾಫಿಕ್ ಟೈಮಲ್ಲಿ ಬಂದ್ಬಿಟ್ಟಿದ್ದೀನಿ ಗುರು. ಏನೇನು ಶಾಪಿಂಗ್ ಅಂತ ನಿಮಗೆ ಅಲ್ಲೋಗಿ ತೋರಿಸಿ, ಮೇ ಬಿ ಟೇಟಸ್ ತಮ್ಮನೆ ನೋಡಿರ್ತೀರಲ್ಲ. ಸೊ ಒಂದು ಹೆಲ್ಮೆಟ್ ತೊಗೋಬೇಕು, ಆಫ್ ರೋಡ್ ಪ್ಲಸ್ ಟೂರರ್ ಹೆಲ್ಮೆಟ್ಟು. ಸೊ ನಮ್ಮ ಹತ್ರ ಇರೋವೆಲ್ಲ ಒನ್ ಡೇ ರೈಡ್ಸಿಗೆ ಸಪೋರ್ಟ್ ಆಗೋ ಅಂತ ಏರೋಡೈನಮಿಕ್ ಸಪೋರ್ಟಿಂಗ್ ಹೆಲ್ಮೆಟ್ಟು. ಸೊ ಸ್ವಲ್ಪ ಡಿಸೈನ್ ಚೇಂಜ್ ಇರುತ್ತೆ ಇದಕ್ಕೂ. ಅದ್ರ ಜೊತೆಗೆ ಸೊ ಆಫ್ ರೋಡಿಗೆ ಆರ್ಮರ್ ಸೂಟ್ ಬರುತ್ತೆ. ಸೊ ಅದು ಹಾಕೊಂಡು ಅದ್ರ ಮೇಲೆ ಜರ್ಸಿ ಹಾಕೋಬೋದು. ಸೊ ಅದನ್ನು ನಾನು ಈ ತರ್ಸೋದಕ್ಕೆ ನಮ್ಮ ನಿಶಾಲ್ ಬಾಯಿಗೆ ಹೇಳಿದ್ದೀನಿ. ಅದು ಮತ್ತು ಹೆಲ್ಮೆಟು, ಈ ಫಾಗ್ ಆಗ್ತಿದೆ ಗುರು. ಅದು ಮತ್ತು ಹೆಲ್ಮೆಟ್ ಅಲ್ಲ, ಸಾರಿ, ಅದು ಮತ್ತು ಪ್ಯಾಂಟು. ಆಮೇಲೆ ನಮ್ಮ ಕೌಶಿಕ್ ಅವರು ಬರ್ತಾ ಇದ್ದಾರೆ. ಹೇಳಿದ್ನಲ್ಲ ಲಾಸ್ಟ್ ಟೈಮ್ ಟಾಪ್ ಬಾಕ್ಸ್ ಹಾಕ್ಸ್ಬೇಕು, ಆಮೇಲೆ ಬಂದು ಹಾಕ್ಸ್ತೀವಿ ಅಂತ. ಈಗ ಅವನು ಟಾಪ್ ಬಾಕ್ಸ್ ಹಾಕ್ಸ್ಕೊಳ್ತಾನೆ. ನಾಳೆ ರೆಡಿ ಅವನು ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾನೆ. ನಾಳೆ ಒಂದು ಒಳ್ಳೆ ರೈಡ್ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ವ್ಲಾಗ್ಸಲ್ಲಿ ನೋಡ್ತೀರಾ. ಪ್ರಾಬಬ್ಲಿ ನೀವು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಇಷ್ಟೊತ್ತಿಗೆ ನೋಡ್ತಾ ಇರ್ತೀರಾ. ಅದಕ್ಕೆ ಹೋಗಿ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿರಿ, ಕ್ವಿಕ್ ಅಪ್ಡೇಟ್ಸ್ ಇರುತ್ತೆ. ಅವತ್ತಿನ ನಾಳೆ ಒಳಗಡೆ ಅಪ್ಡೇಟ್ಸ್ ಬಂದುಬಿಡುತ್ತೆ. ಸೊ ಅದ್ರ ಜೊತೆಗೆ ಆಮೇಲೆ ನಾವು ರೇಡಿಯೇಟರ್ ಗಾರ್ಡ್ ಹಾಕ್ಸ್ಬೇಕು. ಸೊ ಅದು ಒಂದು ಪ್ಲ್ಯಾನಲ್ಲಿದೆ. ಯಾಕಂದರೆ ಎಕ್ಸ್ಟ್ರೀಮ್ ಆಫ್ ರೋಡ್ ಹೊಡಿಬೇಕಿದ್ರೆ ಮುಂದೆ ಸ್ಕಿಡ್ಡಾಗಿ ಏನಾದ್ರು ಸ್ವಲ್ಪ ಸ್ಪಿನ್ ಆದರೆ ಅಲ್ಲಿ ರೇಡಿಯೇಟರ್ ಗಾರ್ಡ್ ಇಲ್ವಲ್ಲ, ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಇವತ್ತು ಇಷ್ಟು ಕೆಲಸ ಫುಲ್ಲು ಖರ್ಚು ಹೆವಿ ಖರ್ಚು ಇವತ್ತು. ಮತ್ತು ಹೆಲ್ಮೆಟ್ಟು, ಆರ್ಮರ್ಸು ಇವೇ ಖರ್ಚಾಗೋಗುತ್ತೆ. ಜರ್ಸಿ ಹಿಂಗೆ ಗುರು, ಒಂದರಿಂದ ಒಂದು ಸ್ವಿಚ್ ಮಾಡಿದ್ರೆ. ಈಗ ನೋಡಿ ನನಗೆ ಬೇಕಿದ್ರೆ ಒನ್ ಡೇ ರೈಡಿಗೆ ಹೋಗಿ ಒಳ್ಳೆ ಸೆಟ್ ಇದೆ ಫುಲ್ಲು. MT ಥಂಡರ್ 4 ಇದೆ, ಅದಕ್ಕೆ DSG ಜಾಕೆಟ್ ಇದೆ, ಬ್ಲ್ಯಾಕ್ ಮ್ಯಾಚಿಂಗ್ ವಿತ್ DSG ರೈಡಿಂಗ್ ಗ್ಲೌಸ್ ಇದೆ, ವಿತ್ ಯಾವುದಪ್ಪ ನಂತರ ಅದು ರೈಡಿಂಗ್ ಶೂಸ್ ಇರೋದು, ಹೆಸರೇ ಮರ್ತೋಯ್ತು. ಅದೊಂದು ಶೂಸು ಇದೆ, ಅದು ಒಂದು ಥರ ಒಂದು 13K ಬರುತ್ತೆ. ಸೊ ಈ ಥರ ಫುಲ್ಲು ಸೆಟ್ಟೇ ಇದೆ. ಈ ಒಂದು ಪ್ಯಾಂಟು ಇದೆ ಸೋಲೆಸ್ದು. ಬಟ್ ಈ ಥರ ಫುಲ್ಲು ಒನ್ ಡೇ ರೈಡಿಗೆ ಆಗೋಂಥದ್ದು ಇದೆ. ಬಟ್ ಇವಾಗ ಗಾಡಿ ಚೇಂಜ್ ಮಾಡಿ ಅಡ್ವೆಂಚರ್ ಎಂಟ್ರಿ ಕೊಟ್ಟಿರೋದ್ರಿಂದ ಇದಕ್ಕೆ ಸ್ವಲ್ಪ ಸಪ್ರೇಟ್ ಐಟಮ್ಸ್ಗಳು ಬರ್ತವೆ. ಸೊ ಅದು ಹಾಕೊಂಡ್ರೇ ಚೆಂದ. ಈಗ ಇದಕ್ಕೆ ಹಾಕೊಂಡು ಅದಕ್ಕೆ ಹೋಗೋದು, ಅದಕ್ಕೆ ಹಾಕೊಂಡು ಇದಕ್ಕೆ ಬರೋದು ಮಾಡಿದ್ರೆ ಅದಕ್ಕೆ ಸೂಟು ಆಗೋಲ್ಲ. ಆಮೇಲೆ ಅದೇ ದ ವೇ ಅವ್ರು ಡಿಸೈನ್ ಮಾಡಿರೋದನ್ನೇ ಇನ್ ಟರ್ಮ್ಸ್ ಆಫ್ ಪರ್ಟಿಕ್ಯುಲರಾಗಿ ಆ ಟಾಸ್ಕಿ ಅಂತಲೇ ಮಾಡಿರೋದು. ಸೊ ಹಂಗೆ ಗೈಸ್, ಕರೆಕ್ಟಾಗಿ ವೀಕೆಂಡು ಫ್ರೈಡೇ ಇವತ್ತು ಎಲ್ಲ ಆಫೀಸ್ ಬರೋ ಟೈಮಲ್ಲಿ ಹೊರಟಿದ್ದೀನಿ. ಇಲ್ಲಿ ನೋಡಿದ್ರೆ ಮ್ಯಾಪಲ್ಲಿ ಬ್ಲೂ ತೋರಿಸ್ತಿದೆ, ಇಲ್ಲಿ ನೋಡಿದ್ರೆ ರಿಯಲಾಗಿ ರೆಡ್ ಆಗಿಬಿಟ್ಟಿದೆ. ಒಂದು ಆರ್ಮರ್ ಕಲೆಕ್ಟ್ ಮಾಡ್ಕೋಬೇಕಿತ್ತು. ಮೋಟೋ ವೋಲ್ಟ್ ಅಲ್ಲಪ್ಪ, ಮೋಟೋ ವುಲ್ಫ್. ಅದು ಮೋಟೋ ವೋಲ್ಟ್ ಒಳ್ಳೆ ಎಲೆಕ್ಟ್ರಿಕ್ ಬ್ರ್ಯಾಂಡ್ ಪ್ರಮೋಷನ್ ಮಾಡಿ ಅದನ್ನು ಹೇಳ್ತಾ ಇದ್ದೀನಲ್ಲ. ಸಾರಿ ಬಾಯ್ಸ್, ಮೋಟೋ ವುಲ್ಫ್ದು ನಮ್ಮ ತೇಜಸ್ ಅವ್ರು ಸಜೆಸ್ಟ್ ಮಾಡಿದ್ದು ಬ್ರ್ಯಾಂಡು ಸದ್ಯಕ್ಕೆ ಅದು ಸಿಕ್ತು. ಸೊ ಅದನ್ನು ತೊಗೊಂಡು ಇವಾಗ ನೆಕ್ಸ್ಟ್ ರೋಡರ್ಸ್ ಹತ್ರ ಹೋಗ್ತಾ ಇದ್ದೀನಿ. ಇನ್ನೇನು ಬಂದೆ, ಇಲ್ಲಿಂದ 2-10 ಮೀಟ್ರ್ ಅಷ್ಟೇ. ನಮ್ಮ ಕೌಶಿಕ್ಗೆ ಬರೋಕ್ಕೆ ಹೇಳಿದ್ದೀನಿ, ಬಟ್ ಅವ್ನು ಲೇಟಾಗಿ ಬರ್ತಾನೆ. ಇವಾಗ ಹಂಗೆ ಮ್ಯಾಚ್ ನೋಡ್ತಾ ಇದ್ದೆ ಗುರು. ಇವಾಗ ನೋಡಬೇಕು ಹೋಗಿ, ಅಂದರೆ ಕ್ರಿಕೆಟ್ ಮ್ಯಾಚ್ ಅಲ್ಲ ಇದು, ಸ್ಪೋರ್ಟ್ಸು, EWC OG ಮೊತ್ತ ಸಖತ್ತಾಗಿ ಆಡ್ತವ್ರೆ. ಬ್ಯಾಕ್ ಟು ಬ್ಯಾಕ್ ವಿನ್ನರ್ಸ್ ಗೆದ್ದವ್ರೆ. ಇವಾಗ ಹೋಗಿ ನೋಡಬೇಕು ಇವಾಗ ಇನ್ನೇನಾಗಿದೆ ಅಂತ. ಕ್ವಾಲಿಫೈ ಆದರೆ ಸಾಕು ಫೈನಲ್ಸಿಗೆ. ಓಕೆ, ನಮ್ಮ ನಿತಿನ್ ಭಾಯಿ ಸ್ವಲ್ಪ ಬ್ಯುಸಿ ಇದ್ದರು, ಸ್ವಲ್ಪ ಹಾಸ್ಪಿಟಲಿಗೆ ಹೋಗಿದ್ರು. ಸ್ಟಿಲ್ ಫೋನ್ ಮಾಡಿದ್ದಕ್ಕೆ ಬಂದರು. ನೋಡಿರಿ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿಕೊಡ್ತಾರೆ ನಮ್ಗೆ ಏನಾರು ಎಮರ್ಜೆನ್ಸಿ ಇದ್ದರೆ. ಅದಕ್ಕೆ ನಾವು ರೆಗ್ಯುಲರಾಗಿ ನೆಕ್ಸ್ಟ್ ರೋಡರ್ಸಿಗೆ ಬರೋದು. ಇವ್ರ ಸರ್ವಿಸ್ ನೆಕ್ಸ್ಟ್ ಲೆವೆಲ್ ಅಂತ. ಸೊ ಇವಾಗ ಇಲ್ಲಿ ಆಫ್ ರೋಡ್ ಹೆಲ್ಮೆಟ್ಟು, ಟಾಪ್ ಬಾಕ್ಸು, ರೇಡಿಯೇಟರ್ ಗಾರ್ಡು ಎಲ್ಲ ಫಿಟ್ ಮಾಡ್ಕೋಬೇಕು. ಬಾಯ್. ಫೈನಲಿ ನೆಕ್ಸ್ಟ್ ರೋಡರ್ಸಿಗೆ ಬಂದು ಆಲ್ಮೋಸ್ಟ್ ಈ ಸಲ 2 ಅವರ್ಸ್ ಆಯಿತು. ಕೌಶಿ 1 ಅವರ್ ಲೇಟಾಗಿ ಬಂದವನೇ, ಅವನೇ ಕಾಯಿಸಿದ್ದು. ಸೊ ಇವಾಗ ಇದನ್ನು ತರಿಸಿದ್ದೀವಿ ಮೋಟೋ ವುಲ್ಫ್ ಇಂದ. ಬನ್ನಿ, ಅಲ್ಲಿ ನಿಂತ್ಕೊಂಡೆಲ್ಲ ತೋರ್ಸೋ ಚೆನ್ನಾಗಿ ಕಷ್ಟ, ಅದಕ್ಕೇ ಕೂತ್ಕೊಬಿಟ್ಟು ತೋರಿಸೋಣ. ಇಲ್ಲ ಇಲ್ಲಿ ಒಳ್ಳೆ ಸ್ಪಾಟ್ ಇಟ್ಟಿದ್ದಾರೆ ನಮ್ಮ ಬಾಯಿ. ಸೊ ಇದು ಇವಾಗ ಫಸ್ಟ್ ಐಟಮ್ ನಾನು ತರಿಸಿರೋದು. ಅಂದರೆ ಇಲ್ಲಿ ಸಿಗಲಿಲ್ಲ, ಅದು ಹೊರಗಡೆಯಿಂದ ತರಿಸಿದ್ವಿ. ಇದರಲ್ಲಿ ಏನಿದೆ ಅಂದರೆ ಆರ್ಮರ್ ಇದೆ, ಜರ್ಸಿ ಬರ್ತಾ ಇದೆ. ನಿತಿನ್ ಭಾಯ್ ಇವಾಗ ಆರ್ಡ್ರ್ ಹಾಕಿದ್ದಾರೆ, ಪೋಟರ್ ಮಾಡಿಸ್ತಿದ್ದಾರಂತೆ ನನಗೆ ಮತ್ತು ನಮ್ಮ ತೇಜಸ್ ಅವರಿಗೆ ಫುಲ್ ಸೆಟ್ಟು, ಟ್ರಿಗರ್ ತೇಜಸ್ ಅವರಿಗೆ. ಇನ್ನು ನಮಗೆ ಬರೀ ಜಸ್ಟು
ಜರ್ಸಿ, ಯಾಕಂದರೆ ನಂದು ರೈಡಿಂಗ್ ಪ್ಯಾಂಟ್ ಇದೆ, ಅಂದರೆ ಅದು ರೈನಾಕ್ಸ್ ಒಂದು ಬರುತ್ತೆ, ಟೊರ್ನಾಡೋ ಅಂತ ಏನೋ ಇದೆ. ಸೊ ಅದು ನಿಮಗೆ ಆಫ್ ರೋಡಿಗೂ ಆಗುತ್ತೆ, ಅಂದರೆ ಫುಲ್ಲು ಎಕ್ಸ್ಟ್ರೀಮ್ ಡರ್ಟ್ ಆ ಥರ ಅಲ್ಲ, ನಾರ್ಮಲ್ ಆಫ್ ರೋಡಿಗೂ ಆಗುತ್ತೆ ಒಂದು ಲೆವೆಲಿಗೆ, ಪ್ರಾಪರ್ ಟೂರಿಂಗಿಗೂ ಆಗುತ್ತೆ. ಸೊ 2 in 1 ಇರೋ ಪ್ಯಾಂಟ್ ಅದು. ಸೊ ಅದನ್ನು ತರಿಸಿದ್ದೀನಿ. ದಿಸ್ ಈಸ್ ಆಲ್ ನ್ಯೂ ಮೋಟೋ ವುಲ್ಫ್ ಅವ್ರದ್ದು ಆರ್ಮರ್ಸು, ಮೋಟೋ ವುಲ್ಫ್. ಸೊ ಇದನ್ನು ಹಾಕೊಂಡು ಇದ್ರ ಮೇಲೆ ಜರ್ಸಿ ಹಾಕೊಳ್ಳೋದು. ಇವಾಗ ಸಿನಿಮ್ಯಾಟಿಕ್ಸ್ ಕೈ ಖುಷಿ ಇದು ಬಾರಲ್ಲ ಒಡೆ ತೆಗಿ ತೋರಿಸು ಅಯ್ಯೋ ಫುಲ್ಲು ನೆಕ್ಸ್ಟ್ ಲೆವೆಲ್. ಫುಲ್ ಹಿಂಗಡೆನು ಬ್ಯಾಕ್ ಪ್ರೊಟೆಕ್ಟರ್ಸು ಹೆಂಗಿದೆ ಇದು ಸೈನಿಕರು ಯುದ್ಧಕ್ಕೆ ಹೋಗಿ ಮೊದಲು ಇರುತ್ತೆ ನೋಡು. ಹಂಗೆ ಇದು ಡರ್ಟಿಂದು. ಆ್ಯಕ್ಚುಲಿ ಇದು ಬಿಟ್ಟರೆ ಇನ್ನು ನೀವು ನೆಕ್ಸ್ಟ್ ಹೋಗ್ತೀರಾ ಅಂದರೆ ಆಲ್ಫನ್ಸ್ವರಿಗೆ ಹೋಗಬೇಕು. ಅದು ಅರೌಂಡ್ 23,000 24,000 ಇದೆ ಅದು. ಬಟ್ ಇದು ಬಜೆಟಲ್ಲಿ ಸಖತ್ತು ಏನೋ ಕೆಲಸ ಜಾಸ್ತಿ ಮಾಡುತ್ತೆ, ಇರೋದ್ರಲ್ಲಿ ಬೆಸ್ಟು ಅಂಡರ್ 10K. ನಮ್ಮ ಕೌಶಿ 390 ನನ್ನ 390ಗೂ ಇದೇನು ಮಾಡೋಕ್ಕೆ ಕೌಶಿ 390 ನನ್ನ 390 ಎರಡಕ್ಕೂ ರೇಡಿಯೇಟರ್ ಗಾರ್ಡ್ ಹಾಕ್ಸ್ಬೇಕು ಫಸ್ಟು. ಏನಕ್ಕಂದರೆ ನಾಳೆ ಫುಲ್ ಸ್ವಲ್ಪ ನಾವು ಚಿಕ್ಕಮಂಗ್ಳೂರು ರೈಡಲ್ಲಿ ಇದ್ದಾಗ ಅದೇನು ಏನು ಆಫ್ ರೋಡ್ ಇರಲಿಲ್ಲ. ಇವಾಗ ನಾಳೆ ಹೋಗ್ತಾ ಇರೋದ್ರಲ್ಲಿ ನಾವು ಬುಕ್ ಮಾಡಿರೋಷ್ಟೇ ಕರೆಕ್ಟಾಗಿ ಬೆಟ್ಟದ ಮೇಲ್ಗಡೆ ಇದೆ. ಸೊ ಅದಕ್ಕೆ ಒಂದು ಎಕ್ಸ್ಟ್ರೀಮ್ ಆಫ್ ರೋಡ್ ಇದೆ 4 kilometers. ಪಕ್ಕಾ ರೇಡಿಯೇಟರ್ ಗಾರ್ಡ್ ಹಾಕ್ಸಿಲ್ಲ ಅಂದರೆ ಯಾರು ಹಿಂದೆ ಮುಂದೆ ಆಗುತ್ತೆ ಅನ್ನೋ ಒಂದು ಚಾನ್ಸಸ್ ಇದೆ. ಸೊ ಅದಕ್ಕೇ ನಮ್ಮ ಗಾಡಿಗಳಿಗೆ ಈಗ ರೇಡಿಯೇಟರ್ ಗಾರ್ಡ್ ಫಸ್ಟ್ ಫಿಕ್ಸ್ ಆಗುತ್ತೆ. ಕೌಶಿ ಟಾಪ್ ಬಾಕ್ಸ್ ಹಾಕಿರಲ್ಲ, ಟಾಪ್ ಬಾಕ್ಸ್ ಹಾಕ್ಸ್ಬೇಕು. ಏನೋ ಸ್ವಲ್ಪ ಫಾಗ್ ಲೈಟ್ ಏನೋ ಸ್ವಲ್ಪ ಮಿಸ್ ಮ್ಯಾಚ್ ಆಗಿದೆ ಕನೆಕ್ಷನ್ ನಿಂದು, ಅದನ್ನು ಚೆಕ್ ಮಾಡಿಸ್ಬೇಕು. ಈಗ ಅಲ್ಲಿ ನೋಡಿದ್ದೀರಲ್ಲ ಅಲ್ಲಿ ಹೆಲ್ಮೆಟ್ಸ್ಗಳು ಟಾಪ್ ರೋಲಿ, ಸೊ ಅದ್ರಲ್ಲಿ ಯಾರೋ ಒಂದು ಹೆಲ್ಮೆಟ್ ಪಿಕ್ ಮಾಡಬೇಕು. ಆ್ಯಸ್ ಆಫ್ ನಾವು ನಾನು ಕಂಪ್ಲೀಟ್ ಮೋಟೋಕ್ರಾಸ್ ಹೆಲ್ಮೆಟಿಗೆ ಹೋಗ್ತಾಯಿಲ್ಲ, ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಲೈಕ್ ಮೋಟೋಕ್ರಾಸ್ ಹೆಲ್ಮೆಟ್ಗಿಂತ ಟೂರರ್ ಹೆಲ್ಮೆಟ್ ತೊಗೊಳ್ಳೋಣ ಅಂತ. ಯಾಕಂದರೆ ನಮ್ಮ 390ಗೆ ಟೂರರ್ ಹೆಲ್ಮೆಟ್ ಚೆನ್ನಾಗಿ ಸೂಟ್ ಆಗುತ್ತೆ. ನಮ್ಮದು ಇನ್ನೊಂದು ಗಾಡಿ ಬುಕ್ ಆಗಿದೆಯಲ್ಲ, ಅದು ಬಂದಾಗ ಮೋಟೋಕ್ರಾಸ್ ತೊಗೊಳ್ಳೋಣ. ಸೊ ಇವಾಗ LS2 ಎಕ್ಸ್ಪ್ಲೋರರಲ್ಲೇ ತಗೋಣ ಅಂದ್ಕೊಂಡಿದ್ದೀನಿ. ಕಾರ್ಬನ್ ಫೈಬರ್ ಶೆಲ್ ಅಲ್ಲ. ಸೊ ಇವಾಗ ಅದು ಸೆಲೆಕ್ಟ್ ಮಾಡ್ತೀನಿ ಅದು ಅಂತ ನೋಡೋಣ. ಕರೆದು ಎಷ್ಟು ಗಂಟೆ ಬಂದಿದೆಯಾ? ಸ್ಕೂಲ್ ಹೋಗಿದ್ದೆ ನಾನು, ಟೀಚರ್ ಬಿಟ್ಟಿಲ್ಲ. ಯಾವುದೋ ನಿಮ್ಮದು ಕಂಪ್ನಿಲಿ ಇಲ್ಲ, ಲಾಸ್ಟ್ ಮೂಮೆಂಟ್ ಒಂಚೂರು ಮೀಟಿಂಗ್ ಇತ್ತು, ಅದು ಸ್ವಲ್ಪ ಡಿಲೇ ಆಯಿತು. ಖುಷಿ ನೀನು ತುಂಬ ಡಾರ್ಕ್ ಕಾಣಿಸ್ತಿದ್ದೀರಾ ಖುಷಿ? ಇಂಡಿಯನ್ ಸ್ಕಿನ್. ಏನು ಯಾವ ಸ್ಕಿನ್? ಇಂಡಿಯನ್ ಸ್ಕಿನ್. ಸೌತ್ ಇಂಡಿಯನ್ ಸ್ಕಿನ್. ಇಂಡಿಯನ್ ಸ್ಕಿನ್. ಓಕೆ ಆಯಿತು. ನೀನು ಹಿಂಗೆ ಗಾಡಿ ಏನು ಮಾಡ್ತಿದ್ದೆ ಎಕ್ಸ್ಪ್ಲೇನ್ ಮಾಡು ನಡಿ. ನಾವೀಗ ಟಾಪ್ ಬಾಕ್ಸ್ ಹಾಕ್ಸಿದ್ವಿ, ಯಾಕಂದರೆ ನಮಗೆ ಮೊನ್ನೆ ಟಾಪ್ ಬಾಕ್ಸ್ ಹಾಕೋಕ್ಕೆ ಟೈಮ್ ಇರಲಿಲ್ಲ, ಪ್ಲಸ್ ದುಡ್ಡು ಇರಲಿಲ್ಲ. ಅದಕ್ಕೆ ಇವಾಗ ಟಾಪ್ ಬಾಕ್ಸ್ ಹಾಕ್ಸಿದ್ವಿ. ಸ್ಪಾನ್ಸರ್ಡ್ ಬೈ ಬಾಂಡ್ ಬ್ರೇಕರ್ ಅಂತ. ಸ್ಪಾನ್ಸರ್ಡ್ ಬೈ ಕೌಶಿಕ್. ಖುಷಿ ನಂದು ನಿಂದು ಗಾಡಿ ನಂಬರ್ ಸಖತ್ತಾಗಿದೆ, ಫ್ಯಾನ್ಸಿ ಆಗಿದ್ದಾವೆ. ನೀನೇನು ದುಡ್ಡು ಕೊಟ್ಟ? ನಂದು ಫ್ಯಾನ್ಸಿ ಚೆನ್ನಾಗಿ ಎಕ್ಸ್ಟ್ರಾ ನಂಬರ್ ಇಲ್ಲ ಅದು ಅವ್ರು ಏನು ಕೊಟ್ಟರೋದೇನೆ. ಎಸ್ ದುಡ್ಡು ಇರಲಿಲ್ಲ ಅವ್ರು ಕೇಳಿದ್ರು ಕೊಡೋಕ್ಕೆ. ನಂದೇನೋ ಚೆನ್ನಾಗಿದೆ ನಂಬರ್, ನಿಂದೇ ಡೌಟು. ನಂದು ಹೇಳ್ತೀನಿ ತಡಿ, ಒಂದು ಸ್ಟೋರಿ ಹೇಳ್ತೀನಿ. ನಿಂದೇ ನಂಬರು 3393. ಅಲ್ಲಿ 9 ತೆಗೆದ್ಬಿಟ್ಟು 3 ಹಚ್ಬೇಕಿತ್ತು, ಅದಕ್ಕೆ ದುಡ್ಡು ಕೊಡಬೇಕಿತ್ತು. LS2 ಹೆಲ್ಮೆಟ್ ನೋಡಿದ್ವಿ, ದಿ ಬೆಸ್ಟು LS2 ಎಕ್ಸ್ಪ್ಲೋರರು. ಅಂದರೆ ಇವಾಗ ಇರೋದ್ರ ಬಜೆಟಲ್ಲಿ ಸ್ವಲ್ಪ ಕಾಸ್ಟ್ಲಿ ಇದೆ, ಆಲ್ಮೋಸ್ಟ್ 40 something ಏನೋ ಇದೆ ಅಂತ. ಕಾರ್ಬನ್ ಫೈಬರ್ ಶೆಲ್ ಸಖತ್ ಲೈಟ್ ವೆಯ್ಟ್ ಸಕ್ಕತ್ತಾಗಿದೆ ಹಾಕೊಂಡ್ರೆ ಫೀಲ್ ಮಾತ್ರ. ಇದು ಬಿಟ್ಟರೆ ಈಗ ಅದು ತಗೊಂಡ್ರೆ ಅದಕ್ಕೆ ಮೌಂಟ್ ಮಾಡೋದು ಹಂಗೆ ಮಾಡಬೇಕು. ಇದು ಬಿಟ್ಟರೆ ಇವಾಗ ಇದು ಯಾವುದು ಮಾಡಲು ಬೈ ಪೈನಿಯರ್ 2. ಸೊ ಇದು ಪೈನಿಯರ್ 2 ಇದು ಓಕೆನೇ, ಬಟ್ ಇದು ಹಾಕಿದ್ಮೇಲೆ ಯಾವುದೋ ಅಷ್ಟು ಲುಕ್ಕು ಅಂತ ಅನ್ನಿಸ್ತಾ ಇಲ್ಲ. ಅದೇ ಅಂದರೆ ಇವಾಗ ನಾನು ಯಾವುದೇ ಹೆಲ್ಮೆಟ್ ತಗೊಂಡ್ರು ಅದು ಜಸ್ಟ್ ಟೂರಿಂಗ್ ಫೋಕಸ್ಡ್ ಆಗಿರುತ್ತೆ, ಸ್ವಲ್ಪ ಆಫ್ ರೋಡ್ ಓಕೆ. ಬಟ್ ನೆಕ್ಸ್ಟು ಬರುತ್ತಲ್ಲ ಅದು ಆ ಗಾಡಿ ಬಂದಮೇಲೆ ಮೋಟೋಕ್ರಾಸ್ ಹೆಲ್ಮೆಟ್ಸ್ ತಗೋಣ. ಇನ್ ಟರ್ಮ್ಸ್ ಆಫ್ ಪ್ರಾಪರ್ ಆಫ್ ರೋಡು ಫೋಟೋಸಿಗೆಲ್ಲ ಮೋಟೋಕ್ರಾಸ್ ಸಕ್ಕತ್ತಾಗಿ ಕಾಣುತ್ತೆ. ಅದಕ್ಕೇ ಇವಾಗ ಯಾವ್ದಾರು ಒಂದು ಸಾರ್ಟ್ ಮಾಡೋಣ ಇದರಲ್ಲೇ. ಆಕ್ಸರು ಓಕೆ, ನೋಡೋಣ ಸೈಜು ಫುಲ್ ಪ್ಲೈನ್ಗಿಂತ ನಾರ್ಮಲ್ ಯಾವ್ದಾರು ತಗೊಂಡು ನೋಡೋಣ. ಇದು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಖುಷಿ? ಓಕೆ ಫೈನಲಿ ಆಫ್ಟರ್ ಇಷ್ಟೊಂದು ಹೆಲ್ಮೆಟ್ ಎಲ್ಲ ನೋಡಿದ್ಮೇಲೆ ಸೊ ಟೂರಿಂಗಿಗೆ ಸೊ ಈ ಹೆಲ್ಮೆಟ್ ಚೂಸ್ ಮಾಡಿದ್ದೀವಿ. ಇದು ಯಾವುದು ಮಾಡಲ್ಲ? ಆಕ್ಸರ್ ಬೈ ಆಕ್ಸರ್ ಎಕ್ಸಾ ಎಕ್ಸ್ ಓಕೆ. ಆಕ್ಸರ್ ಎಕ್ಸ್ ಕ್ರಾಸು ಟೂರರ್ ಹೆಲ್ಮೆಟ್ಟು ಎಷ್ಟಿದೆ? ಇದು ಅರೌಂಡ್ 7K ಇದೆಯಾ? 7,400 ಇದೆ. ಬಟ್ ಓಕೆ, ಚೆನ್ನಾಗಿ ಫಿಟ್ ಆಗುತ್ತೆ, ಲೈಟ್ ವೆಯ್ಟ್ ಸ್ವಲ್ಪ ಕಂಪೇರಿಟಿವ್ಲಿ. ಹಿಂಗಿದ್ರೆ ಓಕೆ. ಅದು ಆ ವೆಯ್ಟ್ಗಳೆಲ್ಲ ಇದಕ್ಕೆಲ್ಲ ಕಂಪೇರ್ ಮಾಡಿ ಸ್ವಲ್ಪ ವೆಯ್ಟ್ ಅನಿಸುತ್ತೆ. ಆ ಥರ ಒನ್ ಡೇ ರೈಡ್ಸಿಗೆ ಹೋಗ್ತಲ್ಲ ಆ ಹೆಲ್ಮೆಟ್ ಎಲ್ಲ ಅವೆಲ್ಲ ವೆಯ್ಟ್ ಇರುತ್ತಲ್ಲ ಕಂಪೇರಿಟಿವ್ಲಿ. ಸೊ ಇದು ಸ್ವಲ್ಪ ಲೈಟ್ ವೆಯ್ಟ್ ಫೀಲ್ ಆಗುತ್ತೆ. ಇವಾಗ ಇದಕ್ಕೆ ಸೆಟಪ್ ಮಾಡಬೇಕು ನಾಳೆ ಒಳಗಡೆಗೆ. ಈಗ ಅದೇ ಟಾಸ್ಕು. ಹೆಂಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಹಾಕಿ. ಒನ್ ಡೇ LS2 ಎಕ್ಸ್ಪ್ಲೋರರ್ ಪ್ರೋ ತೊಗೊಳ್ಳೋಣ. ಸದ್ಯಕ್ಕೆ ಆಕ್ಸರ್ ಎಕ್ಸ್ ಕ್ರಾಸ್ ತೊಗೊಂಡಿದ್ದೀವಿ ಪೀಸ್. ಇವಾಗ ನಮ್ಮ ಗಾಡಿಗಳು ಆಲ್ಮೋಸ್ಟ್ ರೆಡಿ ಆಗ್ತಾ ಇದ್ದಾವೆ. ರೇಡಿಯೇಟರ್ ಗಾರ್ಡ್ ಫಿಟ್ ಆಗಿದೆ, ಇನ್ನು ಅದಕ್ಕೂ ಫಿಟ್ ಆಗಿದೆ, ಕಂಪ್ಲೀಟ್ ಸಾರ್ಟೆಡು. ಸೊ ನಾಳೆ ನೆಕ್ಸ್ಟ್ ಲೆವೆಲ್ ರೈಡು
ಒಳ್ಳೆ ಆಫ್ ರೋಡ್ ಇದೆ. ಅಯ್ಯೋ ಅದಕ್ಕೆ ಇವೆಲ್ಲ ಇದು ಮಾಡ್ತಿರೋದು ಬೈ. ಆಮೇಲೆ ಇದು ಮೋಟೋಕ್ರಾಸ್ ಜರ್ಸಿ ಮತ್ತು ಇದು ಓಕೆ ಬೈ. ಇವತ್ತೇ ಬೇಕು ಬೈ ನಮಗೆ. ಅದು ಹಾಕೊಳ್ಳೋದಕ್ಕಿನ್ನೇನೂ ಇಲ್ಲ. ಹಾಗೆ ಅಲ್ಲ ಅದು ತರಿಸಿದ್ದೀನಿ ಅದನ್ನು. ಸೊ ಇದನ್ನು ಹಿಂಗೆ ಹಿಂದೆ ತಗೊಂಡು ಇನ್ನೆಲ್ಲ ಟಾಪ್ ಬಾಕ್ಸಿಗೆ ಲೋಡ್ ಆಗಿದೆ, ಹೊರಡ್ತೀವಿ. ಓಕೆ ಬೈ. ನೆಕ್ಸ್ಟು ಮಹಾರಾಷ್ಟ್ರ ಬರೋಕ್ಕಿಂತ ಮುಂಚೆ ಬರೋಣ, ಅಂಗಡಿಗೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಬ್ರೋ. ಬಾಯ್. ಆಲ್ಮೋಸ್ಟ್ ಶಾರ್ಟು, ಬಟ್ ಇದೊಂದು ಸ್ಯಾರಿಗಳು ಒಂದು ತಗೋಬೇಕಿತ್ತು ಗೈಸ್. ಚೆನ್ನಾಗಿ ಕಾಣಿಸಲ್ಲ ಯಾಕಂದರೆ ಆಫ್ ರೋಡಲ್ಲಿ ಹಿಂಗೆಲ್ಲ ಓಕೆ. ಆಮೇಲೆ ಇವಾಗ ಹೋಗಿ ಸೆಟಪ್ ಮಾಡಬೇಕು ನಾಳೆಗೆ. ಅಯ್ಯೋ ಎಳೆಯೋದೇ ಕಷ್ಟ ಗುರು. ಈ ಸೀಟ್ ಬೇರೆ ಹಾಕಿದ್ದೀವಲ್ಲ, ಇದು ಮೇಲ್ಗಡೆ ಬರುತ್ತೆ. ಈಗ ಮೇ ಬಿ ನಾಳೆ ಆಫ್ ರೋಡಿಗೆ ಹೋಗ್ಬೇಕಿದ್ರೆ ಈ ಸೀಟಲ್ಲಿ ತೆಗಿತೀನಿ, ಯಾಕಂದರೆ ಇಲ್ಲಾಂದರೆ ಆಫ್ ರೋಡಲ್ಲಿ ಸಖತ್ ಕಷ್ಟ ಆಗುತ್ತೆ ನನಗೆ. ಅಂದರೆ ಕಾಲು ಸಿಗೋಲ್ಲ ಬೇಗ. ಓಕೆ ಬಾಯ್ಸ್, ಫಾರ್ ವಾಟ್ ಎವರ್ ರೀಸನ್ಸ್ ನೀವು ವ್ಲಾಗ್ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವ್ಲಾಗ್ ಕ್ರೇಜಿ ಆಗಿರುತ್ತೆ, ಒಳ್ಳೆ ಅಪ್ಲೋಡ್ ಮಾಡಿರ್ತೀವಿ. ನಿಮಗೆ ಇನ್ಸ್ಟೆಂಟಾಗಿ ಯಾವ ಪ್ಲೇಸಿಗೆ ಹೋಗ್ತಿದ್ದೀವಿ ಅಂತ ಎಲ್ಲ ಗೊತ್ತಾಗಬೇಕು ಅಂದರೆ, ಪ್ರಾಪರ್ ಯಾವ ಟ್ರೈಲಿ ಹೋಗ್ತಿದ್ದೀವಿ ಅಂತ ಗೊತ್ತಾಗಬೇಕು ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ. ಓಕೆ ಸಿಯಾ ನಮ್ಮ ಹತ್ರ ಪಡೆಗಳಿದ್ದಾವೆ, ಬಂತು ನೋಡಿ. ಇದಲ್ಲ ಇಟ್ ಮಾಡೋ ಕರೆಕ್ಟಾಗಿ ಕಾಣಿಸ್ತಾನೆ ಇವಲ್ಲ. ಇವಾಗ ಕಾಣಿಸ್ತಿದೆ. ಓಕೆ ಬಾಯ್.